ದೇವರು ಭೂಮಿ ಮೇಲೆ ಇನ್ನೂ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳು. ಅಮರನಾಥ್ ದೇವಸ್ಥಾನದಲ್ಲಿ ಶಿವಲಿಂಗದ ನಿರ್ಮಾಣ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಜಗನ್ನಾಥ್ ಪುರಿ ದೇವಸ್ಥಾನದಲ್ಲಿ ಬಾವುಟ ಉಲ್ಟಾ ಅಂದರೆ ಗಾಳಿ ಬರುವುದರ ಆಪೋಸಿಟ್ ಹಾರುತ್ತೆ. ಗಂಗಾ ನದಿ ನೀರು ಕೆಡುವುದಿಲ್ಲ, ಅದರಲ್ಲಿ ತುಂಬ ಪಾಸಿಟಿವಿಟಿ ಇದೆ ಅಂತ ಕೆಲವರ ವಾದ. ಕೇದಾರನಾಥ ದೇವಸ್ಥಾನದಲ್ಲಿ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ದುರಂತ ಆಯಿತು. ವಿಗ್ರಹ ದೇವಸ್ಥಾನ ಏನೂ ಆಗಿಲ್ಲ. ಹೇಳ್ತಾರೆ ವೃಂದಾವನದಲ್ಲಿ ಇವತ್ತು ರಾಧಾಕೃಷ್ಣರ ವಾಸ ಇದೆ, ರಾತ್ರಿ ಸಮಯದಲ್ಲಿ ಯಾರಿಗೂ ಪ್ರವೇಶವಿಲ್ಲ. ರಾಮಸೇತು ಅಣೆಕಟ್ಟಿನ ಹತ್ತಿರ ಈಗಲೂ ಕಲ್ಲು ತೇಲುತ್ತೆ. ಸುನಾಮಿಯಲ್ಲಿ ಎಲ್ಲ ಮುಳುಗಿ ಹೋಗಿದ್ದವು, ಈಗ ತೇಲುತ್ತಿದೆ. ಭಗವಾನ್ ಶ್ರೀಕೃಷ್ಣ ನಗರ ದ್ವಾರಿಕಾ ಇವತ್ತು ಗುಜರಾತಿನ ಹತ್ತಿರ ಸಮುದ್ರದ ಒಳಗಡೆ ಗೋಚರಿಸುತ್ತದೆ. ಇದು ಪ್ರೂವ್ ಕೂಡ ಆಗಿದೆ. ಇನ್ನು ತುಂಬ ಘಟನೆ ಇದೆ. ಇದರಿಂದ ಸಾಬೀತಾಗೋದು ಏನೆಂದರೆ ದೇವರು ನಮ್ಮ ಜೊತೆ ಇದ್ದಾರೆ.